ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಪಾರ್ಟ್ 2 ವಿಡಿಯೋ ಆಗಿದೆ. ಸೊ ಅದೇ ವಿಡಿಯೋ ಕಂಟಿನ್ಯೂ ಆಗ್ತಿದೆ. ನಾನು ನಿಮ್ಮ ನಂದಿನಿ ಪ್ರದೀಪ್. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ನಾವು ನಿನ್ನೆ ವ್ಲಾಗೆಲ್ಲ ಪೂಜೆ ಎಲ್ಲ ಮಾಡಿದ್ದು, ಹಾಗೆ ಇನ್ನೂ ಕೆಲವೊಂದಷ್ಟು ಮೂಮೆಂಟ್ಸ್ಗಳೆಲ್ಲ ಇತ್ತು. ಅಂದರೆ ನಾನು ಊಟ ಎಲ್ಲ ಬಡಿಸಿದ್ದು, ಸೊ ಅದೆಲ್ಲೋ ಮಿಸ್ ಆಗಿತ್ತು ವಿಡಿಯೋ. ನಾನು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ಮೇಲೆ ಆ ವಿಡಿಯೋ ಸಿಕ್ತು. ಸೊ ಮತ್ತಿನ್ನೇನು ಹಾಕೋದು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಆ ವಿಡಿಯೋನ. ಎರಡನೇ ಅಂಕಲ್ ರೇಣುಕಾ ಸ್ವಾಮಿ ಅಂತ, ಇವರು ಪೊಲೀಸ್ ಅಂಕಲು, ಹಾಗೆ ಅವನು ಸುಮಂತು ಇಬ್ಬರು ಸೇರಿ ಸ್ವಲ್ಪ ತರಲಾಟೆ ಮಾತಾಡ್ತಿದ್ರು. ಹಾಗೆ ಇವತ್ತು ನನಗೆ ಕೈಗೆ ಸಿಕ್ಕಿದೆ ಚಿಕನ್ ಲಾಲಿಪಾಪ್. ನಾನು ನಾನ್ ವೆಜ್ನ ಬಿಟ್ಟು 2.5 ಮಂತ್ ಮೇಲೆ ಆಗಿತ್ತು. ಇವತ್ತೇ ನಾನು ತಿಂತಿರೋದು. ಸತ್ಯನಾರಾಯಣ ಪೂಜೆ ವ್ರತ ಅದು ಇದು ಅಂತ ಅಂದ್ಕೊಂಡು ನಾನು ನಾನ್ ವೆಜ್ಜೇ ತಿಂದಿರಲಿಲ್ಲ. ಹಾಗಾಗಿ ಇವತ್ತು ನನಗೆ ನಮ್ಮ ಮಮ್ಮಿ ನನಗೋಸ್ಕರ ಅಂತ ಅಂದ್ಬಿಟ್ಟು, ಸೊ ನಾನು ಬರ್ತಿದ್ದೀನಿ ಅಂತ ಅಂದ್ಬಿಟ್ಟು ನನಗೆ ನನ್ನ ತಮ್ಮನ ಕಡೆಯಿಂದ ಚಿಕನ್ ಲಾಲಿಪಾಪ್ ಎಲ್ಲ ರೆಡಿ ಮಾಡಿಸಿದ್ರು. ಅದರಲ್ಲೂ ನಮ್ಮ ದರ್ಶನ್ಗೆ ಈ ಚಿಕನ್ ರೆಸಿಪೀಸ್ ಎಲ್ಲ ಮಾಡೋದಕ್ಕೆ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಚಿಕನ್ ಲಾಲಿಪಾಪ್ ಅವನೇ ರೆಡಿ ಮಾಡಿ ನಮಗೋಸ್ಕರ ತಂದುಕೊಟ್ಟಿದ್ದ. ಚಿಕನ್ ಲಾಲಿಪಾಪ್ ಮನೆ ಒಳಗಡೆ ತಂದಿದ್ದೆ ತಡ ಒಂದು ರೌಂಡ್ಗೆ ಎಲ್ಲ ಫುಲ್ ಖಾಲಿ ಆಗಿಬಿಡ್ತು. ಸೊ ಜನ ಜಾಸ್ತಿ ಇದ್ದರು. ಹಾಗಾಗಿ ಚಿಕನ್ ಲಾಲಿಪಾಪ್ ಎಲ್ಲ ತಿಂದ್ಬಿಟ್ಟು ನಾವು ಕೂಡ ಊಟಕ್ಕೆ ಕೂತ್ಕೊಂಡ್ವಿ. ಅಂದರೆ ಎಡೆ ಇಟ್ಟಿದ್ರಲ್ಲ, ಆ ಎಡೆಲೇನೆ ಒಂದೆಡೆ ನಾವು ತೊಗೊಂಡು ನಾನು ನಮ್ಮ ಅಕ್ಕ ನನ್ನ ತಂಗಿ ಎಲ್ಲ ಶೇರ್ ಮಾಡ್ಕೊಂಡ್ವಿ. ಹಾಗೆ ನಾಳೆ ಚಿನ್ನಿ ಬರ್ತ್ಡೇ ಇತ್ತು. ಹಾಗಾಗಿ ಅವಳಿಗೋಸ್ಕರ ಕೇಕ್ ಏನಾರು ತಂದು ಸರ್ಪ್ರೈಸ್ ಆಗಿ ಆರ್ಗನೈಸ್ ಮಾಡೋಣ, ಅಂದರೆ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ನಾವೆಲ್ಲ ಮಾತಾಡ್ಕೊಂಡಿದ್ರೆ. ಅದರಲ್ಲಿ ದರ್ಶನ್ ಲೋಚನಿಗೆ ಹೇಳ್ತಿದ್ದ, ನಾನೇನು ಅಂತ ಕೇಳಕ್ಕೋದೆ. ಸೊ ಚಿನ್ನಿ ಪಕ್ಕದಲ್ಲೇ ಇರೋದನ್ನ ಮರೆತುಬಿಟ್ಟಿದ್ದೆ. ಇನ್ನೂ ಊಟ ಮಾಡ್ತಾಯಿದ್ವಿ. ದರ್ಶನ್ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಫಸ್ಟ್ ಕೇಕ್ ತೊಗೊಬಂದು ಅವನು ಹಿಂದ್ಗಡೆ ಇಟ್ಟಿದ್ದ, ಅಂದರೆ ಹಿಂದ್ಗಡೆ ಮನೆ ದರ್ಶನ್ ಅವ್ರ ಮನೆ ಅದೆಲ್ಲ ಅಲ್ಲಿ ಇಟ್ಟಿದ್ದ ಕೇಕ್ನೆಲ್ಲ. ಇನ್ನು ಇವತ್ತಿನ ಊಟದ ವಿಷಯಕ್ಕೆ ಬಂತು ಅಂದರೆ ಎಲ್ಲ ರೆಸಿಪಿನೂ ನಮ್ಮ ಮಮ್ಮಿನೇ ಮಾಡಿದ್ದು. ಹಾಗಾಗಿ ಚಿಕನ್ ಒಂದ್ಬಿಟ್ಟು, ಅಂದರೆ ಚಿಕನ್ನು ಲಾಲಿಪಾಪ್ ಎಲ್ಲ ಬಿಟ್ಟು ನನ್ನ ಮಮ್ಮಿ ಮಾಡಿದ್ದಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದಕ್ಕೆ 2.5 ಬಿಟ್ಟಿದ್ದಕ್ಕೂ ಮಮ್ಮಿ ಮಾಡಿದ್ದಕ್ಕೂ ಸರಿಯಾಗೇ ತಿಂದೆ. ಊಟ ಎಲ್ಲ ಮಾಡಿದ್ಮೇಲೆ ಲಾಸ್ಟಲ್ಲಿ ಒಂದು ಇದ್ದೇ ಇರುತ್ತಲ್ವ, ಐಸ್ ಕ್ರೀಮ್ ಸ್ವೀಟ್ ಅನ್ನೋದು ತಿನ್ನಬೇಕು ಅಂತ. ಹಾಗಾಗಿ ತಿನ್ನಬೇಕು ಅಂತ ಅಂದ್ಬಿಟ್ಟು ಅಜ್ಜು ನಮ್ಮನ್ನ ಇದಕ್ಕೆ ಕರ್ಕೊಬಂದ, ಅಂದರೆ ಅಂಗಡಿಗೆ ಕರ್ಕೊಬಂದ, ಈ ಐಸ್ ಕ್ರೀಮ್ ಪಾರ್ಲರ್ಗೆ. ಅಲ್ಲಿ ನಾನು ಜ್ಯೂಸು ಮತ್ತು ಐಸ್ ಕ್ರೀಮ್ ಎಲ್ಲ ತಿಂದ್ರಿ. ಸೊ ಅಲ್ಲಿ ದರ್ಶನ್ ಒಂದು ವೀಡಿಯೋ ತೋರಿಸ್ತಾ, ಆ ವಿಡಿಯೋ ನನಗೆ ಫುಲ್ಲು ನಗು ಬಂದುಬಿಟ್ಟಿತ್ತು. ಸೊ ನನಗೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ, ಅಷ್ಟು ನಗ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ನಗ್ತಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಆ ಒಂದು ವೀಡಿಯೋ ಪದೇ ಪದೇ ತೆಗೆದು ತೋರಿಸ್ತಿದ್ದೆ. ನನ್ನ ಭಾವನಿಗೆ ತೋರಿಸೋದು, ಅಜ್ಜಿಗೆ ತೋರಿಸೋದು, ನಗೋದು. ಆ್ಯಕ್ಚುಲಿ ವಿಡಿಯೋ ಮಾಡ್ತಾ ಇರೋದು ನಮ್ಮ ಶಾಂಭವಿ, ನಮ್ಮ ಅಕ್ಕ. ಹಾಗಾಗಿ ಬರೀ ನಾನು ನಗದೆ ಜಾಸ್ತಿ ವೀಡಿಯೋ ಮಾಡಿಬಿಟ್ಟಿದ್ದಾಳೆ. ಈ ಥರ ನಗ್ದು ನನಗೆ ತುಂಬ ದಿನವೇ ಆಗಿತ್ತು. ನಾನು ಈಗ ರೀಸೆಂಟಾಗಿ ಮನೆ ಶಿಫ್ಟ್ ಮಾಡಿರೋದ್ರಿಂದ ನನ್ನ ಫ್ರೆಂಡ್ಸ್ನ ಬಿಟ್ಟು ಬಂದಲ್ಲ ಅನ್ನೋ ಬೇಜಾರೇ ಜಾಸ್ತಿ ಆಗಿತ್ತು. ಇನ್ನೂ ಅದೇ ಗುಂಗಲಿದ್ದೆ. ಹಾಗಾಗಿ ನನಗೆ ಸ್ವಲ್ಪ ಚೇಂಜ್ ಬೇಕಿತ್ತು. ನಾನು ಅದೇ ಟೈಮಿಗೆ ಬೆಂಗಳೂರಿಗೆ ಬಂದಿದ್ದಕ್ಕೂ, ಸೊ ನನ್ನ ಫ್ಯಾಮಿಲಿಯವರೆಲ್ಲ ನನಗೆ ಸಿಕ್ಕಿದ್ದಕ್ಕೂ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಯಿತು. ಎಲ್ಲರೂ ಪ್ಲ್ಯಾನ್ ಮಾಡಿ ಕೆಫೆಗೆ ಸ್ವಲ್ಪ ಲೇಟಾಗಿ ಹೋದ್ರಿ. 12 ಗಂಟೆ ಅಷ್ಟೊತ್ತಿಗೆ ರಿಟರ್ನ್ ಮನೆಗೆ ಹೋಗೋ ಹಾಗೆ. ಯಾಕೆ ಅಂದರೆ ಚಿನ್ನಿ ಬರ್ತ್ಡೇ ಇತ್ತು. ಹಾಗಾಗಿ 12 ಗಂಟೆಗೆ ಕರೆಕ್ಟಾಗಿ ವಿಶ್ ಮಾಡೋಣ ಅಂದ್ಕೊಂಡು ಎಲ್ಲರೂ ಬಂದು ಅವಳಿಗೆ ಎಬ್ಬಿಸಿ ವಿಶ್ ಮಾಡ್ತಾ ಇದ್ದೀವಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಡಿಯರ್ ಶಿಲೋಮ, ಹ್ಯಾಪಿ ಬರ್ತ್ಡೇ ಟು ಯು. ಶರ್ಟ್ ಹಾಕೋ. ಶರ್ಟ್ ಹಾಕೊಳ್ಳೋಣ. ಮನೆ ಒಳಗಡೆ ಕೇಕ್ ಕಟ್ ಮಾಡಿಸೋದಕ್ಕಿಂತ ಹೊರಗಡೆ ಕೇಕ್ ಕಟ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೊರಗಡೆ ಹೋದ್ರಿ.
ಓಕೆ ಇದು ಪ್ರಿಪೇರ್ ಮಾಡ್ಕೊಂಡ ಸೋಮವಾರ ಎಲ್ಲರೂ ಬಂದು ಯಾಕೆ ಯಾವಾಗಿಂದ ಬಿಟ್ಟಿದ್ವಿ ಯಾರದು ದೊಡ್ಡಮ್ಮ ಇಲ್ಲೇ ಇರ್ತೀನಿ ಚೆನ್ನಾಗಿದ್ದೀರಾ ಇವಳನ್ನ ಕೇಳದ್ ಬಿಟ್ಟು ನನಗೆ ಪಾಪ ಯಾಕೋ ಖಾಲಿ ಇದೆ ನೋಡಿ ಈಗ ಏನಂತಿದ್ದೆ ಆಯ್ತು ಅಂತ ಗೊತ್ತಿರ ಯಾಕಂದ್ರೆ ನೀವು ಜೂಮಲ್ಲಿ ತೆಗಿತಿದ್ದೀರ ನನ್ನ ಯಾವಾಗೂ ಚೆನ್ನಾಗಿ ಒಂದ್ಸತಿ ಇಲ್ಲ ತಿಂತಾ ಇರ್ತೀನಿ ಬೊಕ್ಕಶುರಿ ಅದನ್ನ ಹಾಕಿರ್ತೀವಿ ಮೂಚೆ ಎಲ್ಲ ಫೋನ್ ಮಾಡಿ ಕೇಳ್ತವ್ರಿ ಏನ್ ಹಂಗ್ ತಿಂತಿದ್ಯಾ ಅಂತ ಎಷ್ಟ್ ಜನ ಕೇಳೋರು ಗೊತ್ತಾ ಅದ್ರ ಬಗ್ಗೆ ನೀನ್ ಹೆಂಗ್ ತಿಂತಿರ್ತೀಯ ಹೆಂಗ್ ತಿಂತಿರ್ತೀಯ ಕೇಕ್ ತಂದಿರೋ ವಿಷಯ ಚಿನ್ನಮ್ಮಂಗೆ ಗೊತ್ತಾ ಇರಲಿಲ್ಲ, ಹಾಗಾಗಿ ಹೊರಗಡೆ ಕರ್ಕೊಬಂದು ಅವಳಿಗೆ ಕೇಕ್ನ ಸರ್ಪ್ರೈಸ್ ಆಗಿ ಕೊಟ್ಟು ಕೇಕ್ ಕಟ್ ಮಾಡಿಸಿದ್ರಿ. ಕೇಕೆಲ್ಲ ಕಟ್ ಮಾಡಿದ್ದೆಲ್ಲ ಆದಮೇಲೆ ಅವಳು ಎಲ್ರಿಗೂ ತಿನ್ನಿಸಿದ್ಲು. ಸೊ ಈ ಆರ್ಗನೈಸ್ ಎಲ್ಲ ನಮ್ಮ ದರ್ಶನ್ ಮಾಡಿದ್ದು. ಒಗ್ಗಟ್ಟು ಅಂದರೆ ಗುಂಪು ಕಟ್ಕೊಂಡು ಬರೀ ಜನ ತುಂಬಿರೋದಲ್ಲ, ಅದರಲ್ಲಿ ಪ್ರೀತಿ, ನಂಬಿಕೆ, ವಿಶ್ವಾಸ ಇದ್ದರೆ ಮಾತ್ರ ಅದು ಒಗ್ಗಟ್ಟಾಗೋದು, ತುಂಬು ಕುಟುಂಬ ಆಗೋದು. ಹಾಗೆ ಚಿನ್ನಿ ಬರ್ತಡೇ ಕೂಡ ತುಂಬಾ ಚೆನ್ನಾಗಿ ನಡೀತು. ನಿಮ್ಮೆಲ್ಲರ ಆಶೀರ್ವಾದನೂ ಅವಳಿಗೆ ಬೇಕು. ನೀವೆಲ್ಲರೂ ಆಶೀರ್ವಾದ ಮಾಡಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ವಿಡಿಯೋಗಳ ಜೊತೆ ನಾನು ಮುಂದೆ ಬರ್ತಾ ಇರ್ತೀನಿ. ನಿಮಗೆ ಇದೇ ಥರ ಸಪೋರ್ಟ್ ಮಾಡಿ ನಾನು ನಿಮ್ಮ ನಂದಿನಿ. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್. ಬಾಯ್. ನೋಡಿ ಫ್ರೆಂಡ್ಸ್, ಬರೀ ಇದೇ ಬಟ್ಟೆ ನೋಡಿ ಬೇಜಾರು ಮಾಡ್ಕೊಂಬಿಡಿ.